ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ವಿಜಯ್ ಅವರು ಶಂಕರನ್ನ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಸೈಡಿಗೆ ಕರ್ಕೊಂಬರ್ತಾರೆ. ಶಂಕರ ಅವರೇ, ನೀವು ರೌಡಿನಾ ಅಂತ ಹೇಳಿದಾಗ ಶಂಕರ ಗಾಬರಿ ಆಗ್ತಾನೆ. ಯಾಕೆ ಮೇಡಮ್ ಅವರೇ ಈ ರೀತಿ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ ವಿಜಯ್ ಅವರು, ಇಲ್ಲ ಜನಗಳೆಲ್ಲ ನಿಮ್ಮನ್ನು ದೊಡ್ಡ ರೌಡಿ ಅಂತ ಹೇಳ್ತಾ ಇದ್ರು, ಅದಕ್ಕೆ ಕೇಳಿದೆ, ನೀವು ರೌಡಿನಾ ಅಂತ ಹೇಳಿದಾಗ ಶಂಕರ ಅವರು, ಮೇಡಮ್ ಅವರೇ ನಿಮ್ಮ ಜೊತೆ ದಿಟನೇ ಹೇಳ್ಬಿಡ್ತೀನಿ, ಏನು ಮುಚ್ಚಿಡೋದಿಲ್ಲ. ಮೊದಲು ನಾನು ರೌಡಿನೇ ಆಗಿದ್ದೆ, ಆದರೆ ನನ್ನ ಮದುವೆ ಆದಮೇಲೆ ನನ್ನ ಅಮ್ಮಿಯವರು ನನ್ನನ್ನು ತಿದ್ದಿ ತೀಡಿ ಒಳ್ಳೆ ಮನುಷ್ಯನಾಗಿ ಮಾಡಿದ್ರು. ನಾವಿಬ್ಬರು ಚೆನ್ನಾಗೇ ಇದ್ವಿ. ನಮ್ಮ ಅವ್ವ ಮಾಡಿದ ಕೊಲೆನ ನನ್ನ ತಲೆ ಮೇಲೆ ಹಾಕ್ಕೊಂಡು ನಾನು ಜೈಲಿಗೆ ಹೋದೆ. ಅದು ನಮ್ಮ ಹೆಂಡ್ರಿಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಅವಳು ನನ್ನನ್ನು ಬಿಟ್ಟು ಹೊರಟೋದ್ಲು. ನಾನು ಜೈಲಿಂದ ಬಂದಮೇಲೆ ಒಂದು ಹೆಣ್ಣಿಗೆ ಸಹಾಯ ಮಾಡೋಂಥ ಪರಿಸ್ಥಿತಿ ಬಂತು. ಏನು ಮಾಡೋದು? ನಮ್ಮ ನಾಡಲ್ಲಿ ಹೆಣ್ಣನ್ನು ದೇವರು ಅಂತ ಪೂಜಿಸ್ತಾರೆ. ಆ ದೇವರಿಗೆ ಕಷ್ಟ ಬಂದರೆ ಏನು ಮಾಡೋದು? ಅದಕ್ಕೆ ಈ ಕೈಯಲ್ಲಿ ಮಚ್ಚಿಡ್ದೆ, ಅದಕ್ಕೆ ನನ್ನನ್ನು ರೌಡಿ ಅಂತ ಕರೀತಾರೆ. ಮರೆ, ನಾನು ಜೈಲಿಗೆ ಹೋಗಿ ಬಂದಮೇಲೆ ನನ್ನ ಜೀವನದಲ್ಲಿ ಯಾವ ಭರವಸೆನೂ ಇರಲಿಲ್ಲ. ಯಾರಿಗೋಸ್ಕರ ಬದುಕಬೇಕು, ಯಾತಕ್ಕೋಸ್ಕರ ಬದುಕಬೇಕು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಹೇಗೋ ಈ ರೌಡಿ ಬೇಬಿ ಬಂದಮೇಲೆ ನನ್ನ ಜೀವನದಲ್ಲಿ ಒಂದು ಆಶಾಕಿರಣ ಮೂಡೈತೆ. ಆ ಮಗಿಗೋಸ್ಕರ ನಾನು ಬದುಕಬೇಕು ಅನ್ಸೈತೆ. ದಯವಿಟ್ಟು ಮೇಡಮ್ ಅವರೇ ರೌಡಿ ಬೇಬಿನ ನನ್ನಿಂದ ದೂರ ಮಾಡಬೇಡಿ ಅಂತ ಹೇಳಿದಾಗ ವಿಜಯವರು, ಛೇ ನಾನು ಆ ಉದ್ದೇಶದಿಂದ ಕೇಳಲಿಲ್ಲ ಅಂತ ಹೇಳ್ತಾರೆ. ಈಗ ಶಂಕರ, ಮೇಡಮ್ ಅವರೇ ನಿನ್ನ ನಂಬರ್ ಕೊಟ್ಟಿರಾ? ಏನಿಲ್ಲ, ಅವಾಗವಾಗ ಮಗಿನ ಹತ್ರ ಮಾತಾಡೋಣ ಅಂತ ಅಷ್ಟೇ ಅಂತ ಹೇಳಿದಾಗ ವಿಜಯವರು ನಂಬರ್ ಕೊಡ್ತಾರೆ. ಈಗ ಇವರಿಬ್ರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಗೌರಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನಿ ಮೇಡಮು ಯಾವಾಗಲೂ ಅದು ಇದು ಹೇಳ್ತಾನೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ನಾನು ಹಾಗೇ ಇರೋದು. ನಾವು ತಗೊಳ್ಳೋ ಸಂಬಳಕ್ಕೆ ತಿನ್ನೋ ಅನ್ನಕ್ಕೆ ನಿಯತ್ತಾಗಿರಬೇಕು. ಯಾಕೆಂದರೆ ನಾವು ಅನ್ನ ತಿನ್ನೋದು ಈ ಸಂಬಳದಲ್ಲೇ ಅಲ್ವಾ? ಅದಕ್ಕೆ ಹೇಳಿದಾಗ ಇನ್ಸ್ಪೆಕ್ಟರ್ ಅವರು, ಮೇಡಮ್ ನೀವು ಈ ರೀತಿ ಇರೋದ್ರಿಂದನೇ ಎಲ್ಲರಿಗೂ ಇಷ್ಟ ಆಗೋದು ಅಂತ ಹೇಳ್ತಾರೆ. ಈಗ ಶಂಕರ ಭುವಿಗೆ, ರೌಡಿ ಬೇಬಿ ಇನ್ಮೇಲೆ ನಾವು ವಾರಕ್ಕೊಂದ್ಸಲ ಮೀಟ್ ಮಾಡೋಣ, ಅದೇ ರಜಾ ದಿನ ಇರುತ್ತಲ್ಲ ಅವತ್ತು ಅಂತ ಹೇಳಿದಾಗ ಭುವಿ, ಯಾಕೆ ಬ್ಯಾಡ್ ಬಾಯ್, ನೀನು ಗುಂಡನ್ ಬಿಡಕ್ಕೆ ದಿನ ಸ್ಕೂಲಿಗೆ ಬರ್ತೀಯಲ್ಲ, ಅವಾಗ ಮೀಟ್ ಮಾಡ್ಬೋದಲ್ಲ ಅಂತ ಹೇಳಿದಾಗ ಶಂಕರ, ಅಯ್ಯೋ ಗುಂಡನ್ ಸ್ಕೂಲ್ ಸೇರ್ಸೋಕ್ಕೆ ಅವ್ರ ಪೇರೆಂಟ್ಸು ಎಕ್ಸಾಮ್ ಬರೀಬೇಕಂತೆ, ಅವ್ರ ಅವ್ವಂಗೆ ಏನೇ ಬರೋಕ್ಕಿಲ್ಲ, ಇನ್ನು ಎಕ್ಸಾಮ್ ಎಲ್ಲಿಂದ ಬರೀತಾರೆ, ನಾನು ಎಬ್ಬೆಟಯ್ಯ ಏನು ಮಾಡೋದು ಅಂತ ಹೇಳಿದಾಗ ಭುವಿ, ಹೌದಾ ಬ್ಯಾಡ್ ಬಾಯ್, ಯೋಚನೆ ಮಾಡಬೇಡ, ನಾನು ನಿನಗೆ ಹೇಳ್ಕೊಡ್ತೀನಿ ಆಯಿತಾ, ಎಕ್ಸಾಮ್ ಬರಿ ಅಂತ ಹೇಳಿದಾಗ ಶಂಕರ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಭುವಿ, ನೀನು ಹೂ ಅನ್ನೋ ಬ್ಯಾಡ್ ಬಾ, ನಾನು ಹೇಳ್ಕೊಡ್ತೀನಿ, ನೀನು ಕಲಿತೀಯಲ್ಲ ಗುಂಡ ಅಂತ ಹೇಳಿದಾಗ ಗುಂಡ ಕೂಡ ಹೂ ಅಂತಾನೆ. ಇದನ್ನು ಕೇಳಿ ಶಂಕರಂಗೆ ತುಂಬ ಖುಷಿ ಆಗುತ್ತೆ. ಈಗ ಭುವಿ ಮನೆಗೆ ಬಂದು, ಅಮ್ಮ ಇವತ್ತು ನಮ್ಮ ಸ್ಕೂಲಲ್ಲಿ ಒಬ್ಬ ಫ್ರೆಂಡ್ ಆದ, ಅವನಿಗೆ ಏನೂ ಬರೋದಿಲ್ಲ ಅಮ್ಮ, ಎಕ್ಸಾಮ್ ಬರೀಕೂ ಏನೂ ಬರಲ್ವಂತೆ, ಅವನಿಗೆ ನಾನು ಹೇಳ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ಅಂತ ಹೇಳಿದಾಗ ಗೌರಿ, ಓ ಹೌದಾ, ಗುಡ್ ಗರ್ಲ್, ನೀನು ಚೆನ್ನಾಗಿ ಓದಬೇಕು, ಅವನಿಗೂ ಚೆನ್ನಾಗಿ ಹೇಳ್ಕೊಡ್ಬೇಕು ಆಯಿತಾ, ಹೇಳ್ಕೊಡೋದಕ್ಕೆ ತಾಳ್ಮೆ ಇರಬೇಕು, ಅವರನ್ನು ಬೈಬಾರ್ದು, ಒಬ್ಬೊಬ್ಬರಿಗೆ ಬೇಗ ಅರ್ಥ ಆಗುತ್ತೆ, ಒಬ್ಬೊಬ್ಬರಿಗೆ ನಿಧಾನವಾಗಿ ಅರ್ಥ ಆಗುತ್ತೆ ಅಂತ ಭುವಿಗೆ ತಿಳಿ ಹೇಳ್ತಾಳೆ. ಈಗ ಇಲ್ಲಿಗೆ ವಿಜಯವರು ಬರ್ತಾರೆ. ಆ ವಿಜಯಕ್ಕ, ಅಲ್ಲಿ ಟೇಬಲ್ ಮೇಲೆ ರೌಡಿ ಶೀಟರ್ಗಳದ್ದು ಫೈಲ್ ಇಟ್ಟಿದ್ದೆ, ತಗೊಬಂದು ಕೊಡ್ತೀರಾ ಅಂತ ಹೇಳಿದಾಗ ವಿಜಯವರು ಸರಿ ಅಂತ ಹೋಗ್ತಾರೆ. ಆ ಫೈಲ್ನ ಓಪನ್ ಮಾಡ್ತಾರೆ. ಅದರಲ್ಲಿ ಶಂಕರನ ಡೀಟೇಲ್ಸ್ ಎಲ್ಲ ಇರುತ್ತೆ. ಇದನ್ನು ನೋಡಿ ವಿಜಯವರು ಗಾಬರಿ ಆಗ್ತಾರೆ. ಏನಿದು, ಶಂಕರ ಅವ್ರ ಮೇಲೆ ಇಷ್ಟೊಂದು ಕೇಸ್ಗಳಿದ್ಯಾ? ಇದು ನೀನಾದರೂ ಗೌರಿ ನೋಡಿದ್ರೆ ಅಷ್ಟೇ ಕತೆ, ಬೇರೆ ಕಡೆ ಟ್ರಾನ್ಸ್ಫರ್ ತೊಗೊಂಡ್ಬಿಡ್ತಾಳೆ, ಇಲ್ಲ ಅಂದರೆ ಶಂಕರ ಅವ್ರನ್ನೇ ಜೈಲಿಗೆ ಹಾಕಿಸ್ಬಿಡ್ತಾಳೆ. ನಾನಿವಾಗ ಏನು ಮಾಡಲಿ ಅಂತ ಶಂಕರ ಅವ್ರ ಡೀಟೇಲ್ಸ್ನೇ ಅರ್ಧ ಹಾಕ್ಬಿಡ್ತಾರೆ. ಆ ಫೈಲ್ನ ತಗೊಬಂದು ಗೌರಿ ಕೊಡ್ತಾರೆ. ಈ ಕಡೆ ಶಂಕರ ಮತ್ತು ಗುಂಡ ಮನೆಗೆ ಬಂದು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈಗ ಸುನಂದ್ ಅವರು, ಯಾಕ್ರಲ್ಲ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಹೇಳಿದಾಗ ಶಂಕರ, ಅದಕ್ಕೆವಾ ಆ ಸ್ಕೂಲ್ಗೆ ಹೋಗೋಕ್ಕೆ ಗುಂಡ ಒಪ್ಕೊಂಡ್ಬಿಟ್ಟ, ಅದಕ್ಕೆ ಆ ಸ್ಕೂಲ್ಗೆ ಹೋಗೋಕ್ಕೆ ಏನೋ ಒಂದು ಎಕ್ಸಾಮ್ ಬರೀಬೇಕಂತೆ ಅಂತ ಹೇಳಿದಾಗ ಸುನಂದ್ ಅವರು, ನಿಂತ್ಕೊಳ್ರಲ್ಲ, ಇವನು ಎಕ್ಸಾಮ್ ಬರ್ದ ಪಾಸ್ ಆದ ಸ್ಕೂಲ್ಗೆ ಹೋದ, ನೀವೇನ್ರಲ್ಲ ಇಷ್ಟಕ್ಕೆ ಖುಷಿ ಪಡ್ತಾ ಇದ್ದೀರಾ, ಬೇರೆ ಸ್ಕೂಲ್ ನೋಡ್ರಿ ಅಂತ ಹೇಳಿದಾಗ ಶಂಕರ, ಅದಕ್ಕೆವಾ ಇಲ್ಲ, ನಮಗೊಬ್ಬರು ಬಾಸ್ ಅವರೇ, ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ, ಅದರಿಂದ ನಮ್ಮ ಗುಂಡ ಪಾಸ್ ಆಗ್ಬಿಟ್ಟು ಆ ಸ್ಕೂಲ್ಗೆ ಹೋಯ್ತಾನೆ ಅಂತ ಹೇಳಿದಾಗ ಸುನಂದ ಅವರು ಖುಷಿ ಪಡ್ತಾರೆ. ಶಂಕರನ ಖುಷಿ ನೋಡಿ ಸುನಂದ ಅವರು, ನಮ್ಮ ಗೌರಿ ಒಂದ್ಕಿತ ತವ್ರ ಮನೆಗೆ ಹೋಗಿ ವಾಪಸ್ ಬಂದಾಗ ಶಂಕರ ಇದೇ ರೀತಿ ಖುಷಿ ಪಟ್ಟು ಕುಣ್ದಾಡಿದ್ದ ಅಂತ ಹೇಳ್ತಾರೆ. ಇದನ್ನ ಕೇಳಿ ಶಂಕರಂಗೆ ಬೇಜಾರಾಗತ್ತೆ. ಅದಕ್ಕೆವ ಅವಳ ಹೆಸರೆತ್ಬೇಡಿ, ಗೆದ್ಲಿಡ್ದಿರೋ ನನ್ನ ಜೀವನದಲ್ಲಿ ಇವಾಗ ತಾನ ಚಿಗುರೊಡ್ದೈತೆ, ಅದನ್ನ ಹಾಳು ಮಾಡಬೇಡಿ ಅದಕ್ಕೆವ ಅಂತ ಶಂಕರ ಬೇಡ್ಕೊತಾನೆ.
ಇಲ್ಲಿ ಗೌರಿ ಆ ರೌಡಿಗಳ ಫೈಲ್ ನೋಡ್ತಾ ಇದ್ದಾಳೆ. ಇವರಿಂದನೇ ಸಿಟಿಲಿ ಕರಪ್ಷನ್ ಜಾಸ್ತಿ ಆಗಿರೋದು. ರೌಡಿಸಮ್ ಬಿಟ್ಟಿರೋನ್ನ ಅವ್ರನ್ನ ಸೈಡಿಗೆ ಬಿಟ್ಟು ಮತ್ತೆ ಯಾರು ರೌಡಿಸಮ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಗೌರಿ ಹೇಳ್ಕೊತಾ ಇರ್ತಾಳೆ. ಈಗ ಇಲ್ಲಿಗೆ ಭುವಿ ಬರ್ತಾಳೆ. ಅಮ್ಮ ಅಂತ. ಆಗ ಗೌರಿ ಏನಿವತ್ತು ಭುವಿ ನನ್ನನ್ನು ನೆನೆಸ್ಕೊಂಡ್ಬಂದ್ಬಿಟ್ಟಿದ್ದಾಳಲ್ಲ ಅಂತ ಹೇಳಿದಾಗ ಭುವಿ, ಅಮ್ಮ ಮೊಬೈಲ್ ಕೊಡ್ತೀಯಾ, ಒಂದೇ ಒಂದು ಅವರು ಗೇಮ್ ಆಡ್ಕೊಡ್ತೀನಿ ಅಂತ ಹೇಳಿದಾಗ ಗೌರಿ, ಮೊಬೈಲ್ ನೋಡ್ತಾರಾ ಅಂತ ಹೇಳಿದಾಗ ಭುವಿ, ಅಮ್ಮ ಟೈಮು ಅಂದರೆ ಟೈಮ್ ಅಂದರೆ ಭುವಿ ಅಂದರೆ ಟೈಮು. ಲೈಫಲ್ಲಿ ಶಿಸ್ತಿರ್ಬೇಕಮ್ಮ. ನೀನು ಅಲಾರಾಮ್ ಇಟ್ಕೊಡು, ಅಲಾರಾಮ್ ಹೊಡೆದಿದ ತಕ್ಷಣ ಬಂದು ಮೊಬೈಲ್ನ ಈಸ್ಕೊಂಡೋಗು. ಪ್ಲೀಸ್ ಅಮ್ಮ, ಬೇಜಾರಾಗ್ತಿದೆ, ಮೊಬೈಲ್ ಕೊಡು ಅಂತ ಹೇಳಿದಾಗ ಗೌರಿ, ಸರಿ ತಗೋ ವಿದ್ಯಮ್ಮನ ಫೋನು, ಅಲಾರಾಮ್ ಮಾಡ್ತಿದ ತಕ್ಷಣ ವಾಪಸ್ ಕೊಡು ಅಂತ ಹೇಳಿ ಫೋನ್ ಕೊಡ್ತಾರೆ. ರೌಡಿ ಬೇಬಿ ಶಂಕರಂಗೆ ಮೆಸೇಜ್ ಮಾಡ್ತಾಳೆ. ಶಂಕರ ಆ ಮೆಸೇಜನ್ನು ಓಪನ್ ಮಾಡ್ತಾನೆ. ಯಾರಪ್ಪ ಇದು ಹೊಸ ನಂಬರು, ಓ ಪಾಪ ಮೆಸೇಜ್ ಮಾಡುತ್ತೆ. ಅಯ್ಯೋ ನನಗೆ ಓದೋಕ್ಕೆ ಬರಲ್ವಲ್ಲ, ಓದಕ್ಕೆ ಬರ್ತಿರೋ ಏನು ಅಂತ ಹೇಳ್ಬಿಟ್ಟು ಸ್ಟಿಕ್ಕರ್ ಕಳಿಸ್ತಾನೆ. ಆಗ ರೌಡಿ ಬೇಬಿ ಅಲ್ಲಿಂದ ವಾಯ್ಸ್ ನೋಟ್ ಕಳಿಸ್ತಾಳೆ. ಬ್ಯಾಡ್ ಬಾಯ್ ಕಾಲ್ ಮಾಡು ಅಂತ. ಆಗ ಶಂಕರ, ಇರು ರೌಡಿ ಬೇಬಿ 5 ಮಿನಿಟ್ಸ್ ಕಾಲ್ ಮಾಡ್ತೀನಿ ಅಂತ ವಾಯ್ಸ್ ನೋಟ್ ಕಳಿಸ್ತಾನೆ. ಈಗ ಭುವಿ, ನನಗಿರೋದು 1 ಅವರ್ ಟೈಮು, ಬೇಗ ಕಾಲ್ ಮಾಡು ಅಂತ ಹೇಳಿದಾಗ ಶಂಕರ ಈಚೆ ಹೋಗ್ತಾನೆ. ಆಗ ಗಂಗಾ, ಶಂಕರ ಅವರೇ ಹಣ್ಣು ತಗೊಳ್ಳಿ ಅಂತ ಹೇಳಿದಾಗ ಶಂಕರ, ನಂಗೆ ಬೇಡ ಅಂತ ಹೊರಟೋಗ್ತಾನೆ. ಈಗ ಗಂಗಾ ಮನಸ್ಸಲ್ಲೇ, ಅವಳು ಮತ್ತೆ ಸಿಕ್ಕಿರ್ಬೇಕು, ಅದಕ್ಕೆ ಇವರು ಈ ರೀತಿ ಹಾಡ್ತಾ ಇದ್ದಾರೆ ಅಂತ ಮನಸ್ಸಲ್ಲೇ ಬೈಕೊಂತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.